शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्बा त्वामनुसन्दधामि भगवद्गीते भवद्वेषिणी। ಸ್ವಯಂ ಭಗವಂತನಿಂದ ಭಕ್ತನಾದ ಅರ್ಜುನನಿಗೆ ಸಕಲ ಚರಾಚರದ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ನೀಡಿದ ದಿವ್ಯ ಜ್ಞಾನೋಪದೇಶ, ಅದ್ವೈತದ ಪರಮಾನುಭೂತಿಯೇ ಭಗವದ್ಗೀತೆಯ ಸಾರಾಂಶ. ಮಹಾಭಾರತ ಯುದ್ಧ ನಡೆಯಕೂಡದೆಂದು ಭಗವಾನ್ ಶ್ರೀಕೃಷ್ಣನು ಸರ್ವ ಪ್ರಯತ್ನ ಮಾಡಿದನು. ಎಲ್ಲ ಪ್ರಯತ್ನಗಳು ವಿಫಲವಾಗಿ ಅರ್ಜುನನಿಗೆ ಸಾರಥಿಯಾಗಿ ನಿಂತನು. ವ್ಯಾಸ ಮಹರ್ಷಿಗಳಿಂದ ಅನುಗ್ರಹಿತನಾದ ಸಂಜಯನು ಕುರುಕ್ಷೇತ್ರದಲ್ಲಿ ನಡೆಯುವ ಘಟನೆಗಳನ್ನು ನೋಡಲು ಸಮರ್ಥನಾಗಿದ್ದಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕೂರ್ವತ್ ಸಂಜಯ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಹಾಗೂ ಪಾಂಡುಪುತ್ರರು ಯುದ್ಧದ ಇಚ್ಛೆಯುಳ್ಳವರಾಗಿ ಏನು ಮಾಡಿದರು ಎಂಬುದಾಗಿ ಕೇಳಿದನು. ಸಂಜಯನು ಅಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ವಿವರಿಸುತ್ತಿದ್ದಾನೆ. ಮಹಾರಾಜ, ಅರ್ಜುನನ ಅಪೇಕ್ಷೆಯಂತೆ ಶ್ರೀಕೃಷ್ಣನು ರಥವನ್ನು ರಣರಂಗದ ಮಧ್ಯದಲ್ಲಿ ತಂದು ನಿಲ್ಲಿಸಿದನು. ಸುತ್ತಲೂ ಕಣ್ಣಾಡಿಸಿದ ಅರ್ಜುನ ಅಲ್ಲಿ ನೆರೆದಿದ್ದ ಗುರುಗಳನ್ನು, ತಾತ, ದೊಡ್ಡಪ್ಪ, ಚಿಕ್ಕಪ್ಪ, ಸೋದರ ಮಾವಂದಿರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರನ್ನು ನೋಡಿ ಹೃದಯ ದ್ರವಿಸಿ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ नो ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಸ್ವಜನರನ್ನು ಸಂಹರಿಸಲು ಇಷ್ಟಪಡದೆ ಈ ವಿಜಯವೂ ಬೇಡ, ರಾಜ್ಯ ಸುಖವೂ ಬೇಡ ಎಂಬುದಾಗಿ ಬಿಲ್ಲುಬಾಣಗಳನ್ನು ತ್ಯಜಿಸಿದ್ದಾನೆ. ದುಃಖಿತನಾದ ಅರ್ಜುನನನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ
ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಶ್ಚ ನಾನುಶೋಚಂತಿ ಪಂಡಿತಾಃ. ದುಃಖಿಸಲು ತರವಲ್ಲದ ವಿಷಯದ ಬಗ್ಗೆ ಶೋಕಿಸುತ್ತಿರುವೆ, ವಿವೇಕಿಯಂತೆಯೂ ಮಾತನಾಡುತ್ತಿರುವೆ. ಪಂಡಿತರಾದವರು ಶಾಶ್ವತವೂ ನಿತ್ಯವೂ ಆದ ಆತ್ಮದ ಬಗ್ಗೆಯಾಗಲಿ ಅನಿತ್ಯವೂ ಅಶಾಶ್ವತವೂ ಆದ ಶರೀರದ ಬಗ್ಗೆ ಆಗಲಿ ಚಿಂತಿಸುವುದಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರಃ ಪ್ರಾಪ್ತಿಃ ಧೀರಸ್ತತ್ರ ನ ಮುಖ್ಯತಿ. ದೇಹ ಧರಿಸಿದ ಜೀವಿಗಳಿಗೆ ಬಾಲ್ಯ, ಕೌಮಾರ್ಯ, ಯೌವನ ಹಾಗೂ ಮುಪ್ಪು ಇರುವ ಹಾಗೆ ಮತ್ತೊಂದು ದೇಹ ಧರಿಸುವುದು ಕೂಡ ಸಹಜವೇ. ಈ ವಿಷಯದಲ್ಲಿ ಧೀರರಾದವರು ಮೋಹಿತರಾಗುವುದಿಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಹರಿದ ವಸ್ತ್ರಗಳನ್ನು ತ್ಯಜಿಸುವಂತೆ ಆತ್ಮನು ಜೀರ್ಣವಾದ ಶರೀರಗಳನ್ನು ತ್ಯಜಿಸಿ ಹೊಸ ಶರೀರಗಳನ್ನು ಧರಿಸುವನು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮನಾಶರಹಿತವಾದದ್ದು, ಶಸ್ತ್ರದಿಂದ ಛೇದಿಸಲಾಗದು, ಬೆಂಕಿಯಲ್ಲಿ ಸುಡಲಾಗದು, ನೀರಿನಲ್ಲಿ ನೆನೆಸಲಾಗದು ಮತ್ತು ಗಾಳಿಯಲ್ಲಿ ಒಣಗಿಸಲಾಗದು. ಆತ್ಮವು ಅವಿನಾಶಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದವನಿಗೆ ಸಾವು ನಿಶ್ಚಿತ, ಮರಣ ಹೊಂದಿದವನಿಗೆ ಹುಟ್ಟು ತಪ್ಪಿದ್ದಲ್ಲ. ಅನಿವಾರ್ಯವಾದ ಈ ವಿಷಯದ ಬಗ್ಗೆ ಶೋಕಿಸುವುದು ತರವಲ್ಲ. ಹತೋ ವಾ ಪ್ರಾಪ್ಯಸಿ ಸ್ವರ್ಗಂ
जित्वा वा भोक्षसे महिम् तस्मात्तिष्ठ कौन्तेय युद्धाय कृतनिश्चयः युद्धाय कृतनिश्चयः ಯುದ್ಧದಲ್ಲಿ ಮಡಿದರೆ ವೀರಸ್ವರ್ಗ ಹೊಂದುವೆ, ಜಯಿಸಿದರೆ ರಾಜ್ಯ ಸುಖವನ್ನು ಭೋಗಿಸುವೆ. ನಿಶ್ಚಯವಾಗಿ ಯುದ್ಧ ಮಾಡಲು ಸನ್ನದ್ಧನಾಗು. नेहाभिक्रमनाशोऽस्ति प्रत्यवायो न विद्यते स्वल्पमप्यस्य धर्मस्य त्रायते महतो भयात्. ಈ ಐಹಿಕ ಕರ್ಮಾಚರಣೆಯಲ್ಲಿ ಕರ್ಮಯೋಗದ ಸಾಧನೆ ಸ್ವಲ್ಪವಾದರೂ ಧರ್ಮದಿಂದ ಕೂಡಿದ್ದರೆ ಜನ್ಮ ಮೃತ್ಯುಗಳೆಂಬ ದೊಡ್ಡ ಭಯದಿಂದ ಪಾರು ಮಾಡುತ್ತದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ತ್वस्थो ನಿರ್ಯೋಗಕ್ಷೇಮ ಆತ್ಮವಾನ್. ಜಗತ್ತು ತ್ರಿಗುಣಾತ್ಮಕವಾದ ನನ್ನ ಮಾಯಜಾಲ. ಯೋಗಕ್ಷೇಮವೆಂಬ ದ್ವಂದ್ವಗಳಿಂದ ಅತೀತನಾಗು, ಆತ್ಮಾರಾಮನಾಗು. कर्मण्येवाधिकारस्ते मा फलेषु कदाचन मा कर्मफलहेतुर्भूः मा ते सङ्गोऽस्त्वकर्मणि माते ಸಂಗೋಸ್ತ್ವಕರ್ಮಣಿ. ಕರ್ಮ ಮಾಡುವುದು ನಿನ್ನ ಕರ್ತವ್ಯ. ಅದರ ಫಲದಲ್ಲಿ ನಿನಗೆ ಅಪೇಕ್ಷೆ ಇರಕೂಡದು. ನೀನು ಕರ್ಮಫಲಕ್ಕೆ ಕಾರಣನಾಗಬಾರದು. ಹಾಗೆಂದು ಕರ್ಮ ಮಾಡುವುದನ್ನೂ ಬಿಡಬಾರದು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಃ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸಿದ್ಧಿ ಅಸಿದ್ಧಿಗಳಲ್ಲಿ ಆಸಕ್ತಿ ತ್ಯಜಿಸಿ ಸಮಚಿತ್ತ ಹೊಂದಿದ ಯೋಗಿಗಳಂತೆ ಕರ್ತವ್ಯ ಕರ್ಮಗಳನ್ನು ಆಚರಿಸು. ಸಿದ್ಧಿ ಅಸಿದ್ಧಿಗಳ ಸಮನ್ವಯವನ್ನೇ ಯೋಗ ಎಂಬುದಾಗಿ ಕರೆಯುವರು. ದುಃಖ
दुःखेष्वनुद्विग्नमनाः सुखेषु विगतस्पृहः वीतरागभयक्रोधः स्थितधीर्मुनिरुच्यते ದುಃಖ ಎದುರಾದಾಗ ಎದೆಗುಂದದ, ಸುಖ ಬಂದಾಗ ಮೋಹಿತನಾಗದ ಮತ್ತು ಭಯ ಕ್ರೋಧ ದ್ವೇಷಗಳನ್ನು ತೊರೆದವನು ಸ್ಥಿತಪ್ರಜ್ಞನೆಂದು ಕರೆಯಲ್ಪಡುವನು. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆಮೆ ತನ್ನ ಅವಯವಗಳನ್ನು ಒಳಗೆ ಸೆಳೆದುಕೊಳ್ಳುವಂತೆ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳಲು ಸಮರ್ಥನಾದಾಗ ಅವನಿಗೆ ಸ್ಥಿರವಾದ ಬುದ್ಧಿ ಸಿದ್ಧಿಸಿದೆ ಎಂದರ್ಥ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಲೌಕಿಕ ವಿಷಯಗಳಲ್ಲಿಯ ಆಸಕ್ತಿ ಹೆಚ್ಚಾಗಿ ಅನುರಾಗ ಮೂಡುವುದು. ಈ ಅನುರಾಗವು ಕಾಮವಾಗಿ ಪರಿಣಮಿಸುವುದು. ಕಾಮ ಕ್ರೋಧವಾಗಿ, ಕ್ರೋಧದಿಂದ ವಿವೇಕನಾಶವಾಗಿ ಬುದ್ಧಿ ನಶಿಸುವುದು. ಅದರಿಂದ ಕೊನೆಗೆ ಅಧೋಗತಿಯಾಗುವುದು. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ ಸ ಶಾಂತಿಮಧಿಗಚ್ಚತಿ. ಯಾವ ಪುರುಷನು ಸಂಪೂರ್ಣವಾಗಿ ಎಲ್ಲ ಕಾಮನೆಗಳನ್ನು ತ್ಯಜಿಸಿ ಮಮತಾರಹಿತನು, ಅಹಂಕಾರರಹಿತನು, ಸ್ಪೃಹಾರಹಿತನು ಆಗಿ ಜೀವಿಸುತ್ತಾನೋ ಅವನೇ ಶಾಂತಿಯನ್ನು ಪಡೆದವನಾಗಿದ್ದಾನೆ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ.
ಆತ್ಮಜ್ಞಾನಪೂರ್ವಕ ಕರ್ಮಗಳ ಆಚರಣೆಯಿಂದಾಗಿ ಶಾಂತಿಯನ್ನು ಹೊಂದಿ ಸಂಸಾರದ ಸುಖ ದುಃಖಗಳಿಂದ ಅತೀತನಾದ ಜೀವಿಯು ಪರಮಪದವಾದ ಬ್ರಹ್ಮಾನಂದವನ್ನು ಹೊಂದುತ್ತಾನೆ. ಲೋಕೆ ಅಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಅರ್ಜುನ, ಈ ಲೋಕದಲ್ಲಿ ಆತ್ಮ ಅನಾತ್ಮ ವಿವೇಕವುಳ್ಳ ಸನ್ಯಾಸಿಗಳಿಗೆ ಜ್ಞಾನ ಮಾರ್ಗದಿಂದಲೂ ಚಿತ್ತಶುದ್ಧಿಯುಳ್ಳ ಯೋಗಿಗಳಿಗೆ ಕರ್ಮ ಮಾರ್ಗದಿಂದ ಮುಕ್ತಿ ದೊರಕುವುದೆಂದು ಸೃಷ್ಟಿಯ ಆದಿಯಲ್ಲಿ ನನ್ನಿಂದ ಹೇಳಲ್ಪಟ್ಟಿದೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯಥ. ಪ್ರಜೆಗಳು ಶ್ರದ್ಧಾಪೂರ್ವಕವಾಗಿ ಯಜ್ಞಗಳನ್ನು ಮಾಡಿ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸಬೇಕು. ತೃಪ್ತರಾದ ದೇವತೆಗಳು ಮಾನವರ ಧರ್ಮಯುಕ್ತ ಕಾಮನೆಗಳನ್ನು ಈಡೇರಿಸಬೇಕು. ಹೀಗೆ ಒಬ್ಬರಿಗೊಬ್ಬರು ಪೂರಕವಾದ ಕರ್ಮಗಳನ್ನು ಆಚರಿಸುತ್ತಾ ಜೀವನಯಾನ ಸಾಗಿಸಬೇಕು. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. ಅನ್ನದಿಂದ ಜೀವಜಂತುಗಳು ಹುಟ್ಟುವವು, ಮಳೆಯಿಂದ ಅನ್ನವು ಸಿದ್ಧಿಸುವುದು, ಯಜ್ಞಾಚರಣೆಯಿಂದ ಮಳೆ ಸುರಿಯುವುದು. ಯಜ್ಞವು ಕರ್ಮದಿಂದ ಮಾತ್ರ ಸಾಧ್ಯ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಅಘಾಯುರಿಂದ್ರಿಯಾ ರಾಮೋ ಮೋಘಂ ಪಾರ್ಥ ಸಜೀವತಿ ಸಜೀವತಿ. ಪಾರ್ಥ, ನನ್ನಿಂದ ನಡೆಸಲ್ಪಡುವ ಈ ಸಂಸಾರ ಚಕ್ರವನ್ನು ಅನುಸರಿಸದವನು ಇಂದ್ರಿಯ ಲೋಲನಾಗಿ ಪಾಪ ಜೀವನವನ್ನು ನಡೆಸುತ್ತಾನೆ. ಅಂಥವನು ವ್ಯರ್ಥನು, ಅಜ್ಞಾನಿಯು. ಅವನು ಕರ್ಮಬಂಧನದಲ್ಲಿ ಸದಾ ಸಿಕ್ಕಿಕೊಂಡವನು. ಯದ್ಯದಾಚರತಿ ಶ್ರೇಷ್ಠಃ
ತತ್ತದೇವೇತರೋ ಜನಃ ಸ ಯತ್ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಉತ್ತಮ ಜನರು ಆಚರಿಸುವುದನ್ನು ಇತರರೂ ಆಚರಿಸುವರು. ಉತ್ತಮ ಜನರು ಯಾವುದನ್ನು ಪ್ರಮಾಣವಾಗಿ ಅಂಗೀಕರಿಸಿರುವರೋ ಲೋಕದ ಜನರು ಅವರನ್ನೇ ಅನುಸರಿಸುವರು. ನ ಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಅರ್ಜುನ, ನನಗೆ 3 ಲೋಕಗಳಲ್ಲಿ ಮಾಡಬೇಕಾದ ಯಾವ ಕಾರ್ಯವೂ ಇಲ್ಲ. ಪಡೆಯಬೇಕಾದ ವಸ್ತುವು ಮತ್ತು ಪಡೆಯದೇ ಇರದ ಯಾವ ವಸ್ತುವೂ ಇಲ್ಲ. ಆದರೂ ನಾನೂ ಕೂಡ ಕರ್ಮಗಳನ್ನು ಮಾಡುತ್ತಿರುತ್ತೇನೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ. ಅರ್ಜುನ, ನೀನು ಮಾಡುವ ಎಲ್ಲ ಕರ್ಮಗಳನ್ನು ನನಗರ್ಪಿಸಿ ಜ್ಞಾನದಿಂದ ನಿಷ್ಕಾಮನಾಗಿ, ಅಹಂಕಾರರಹಿತನಾಗಿ, ಸಂತಾಪರಹಿತನಾಗಿ ಯುದ್ಧ ಮಾಡು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಚೆನ್ನಾಗಿ ಆಚರಿಸಿದ ಪರಧರ್ಮಕ್ಕಿಂತ ಗುಣವಿಲ್ಲದ ಸ್ವಧರ್ಮವೇ ಮೇಲು. ಅಂಥ ಧರ್ಮಾಚರಣೆಗಿಂತ ಸಾವನ್ನಪ್ಪುವುದೇ ಮೇಲು. ಪರಧರ್ಮವು ಭಯಂಕರವಾಗಿದೆ, ಆಚರಣೆಗೆ ಅನುಚಿತವಾಗಿದೆ. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ. ಯಾವ ರೀತಿಯಲ್ಲಿ ಹೊಗೆಯಿಂದ ಅಗ್ನಿಯು, ಕೊಳೆಯಿಂದ ಕನ್ನಡಿಯು ಮತ್ತು ಜರಾಯು ಎಂಬ ಪೊರೆಯಿಂದ ಗರ್ಭವು ಆವರಿಸಿಕೊಂಡಿರುತ್ತದೋ ಹಾಗೆ
ಕಾಮವು ಜ್ಞಾನವನ್ನು ಆವರಿಸಿಕೊಂಡಿರುತ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಂಭವಾಮಿ ಯುಗೇ ಯುಗೇ. ಯಾವ ಯಾವ ಸಮಯದಲ್ಲಿ ಧರ್ಮಕ್ಕೆ ಚ್ಯುತಿ ಉಂಟಾಗುವುದೋ, ಅಧರ್ಮ ವೃದ್ಧಿಸುವುದೋ, ಆಯಾ ಸಮಯದಲ್ಲಿ ಶಿಷ್ಟರ ರಕ್ಷಣೆಗಾಗಿ, ದುಷ್ಟರ ಶಿಕ್ಷಣಕ್ಕಾಗಿ ಮತ್ತು ಧರ್ಮ ಸಂರಕ್ಷಣೆಗಾಗಿ ಪ್ರತಿ ಯುಗದಲ್ಲಿ ಅವತಾರವನ್ನು ಎತ್ತುತ್ತಿರುತ್ತೇನೆ. ವೀತರಾಗ ಭಯ ಕ್ರೋಧಾಃ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತಾಃ. ಅನುರಾಗ, ಭಯ ಮತ್ತು ಕ್ರೋಧವನ್ನು ಬಿಟ್ಟು ನನ್ನಲ್ಲೇ ಮನಸ್ಸು ಕೇಂದ್ರೀಕರಿಸಿ ಆಶ್ರಯಿಸಿದ ಸತ್ಪುರುಷರು ಜ್ಞಾನಯೋಗದ ಮೂಲಕ ಪರಿಶುದ್ಧರಾಗಿ ನನ್ನ ಸಾನ್ನಿಧ್ಯವನ್ನು ಹೊಂದಿದರು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ಯಾರು ನನ್ನನ್ನು ಹೇಗೆ ತಿಳಿಯ ಬಯಸುತ್ತಾರೋ ಅವರಿಗೆ ನಾನು ಹಾಗೇ ಅನುಗ್ರಹಿಸುತ್ತೇನೆ. ಆದರೆ ಯಾರೊಬ್ಬರಲ್ಲಿಯೂ ನನಗೆ ದ್ವೇಷವಾಗಲಿ ಕ್ರೋಧವಾಗಲಿ ಇಲ್ಲ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಾರ ಕರ್ಮಗಳು ಕಾಮಸಂಕಲ್ಪರಹಿತವಾಗಿರುವವೋ, ಯಾರ ಕರ್ಮಗಳು ಜ್ಞಾನವೆಂಬ ಅಗ್ನಿಯಲ್ಲಿ ದಹಿಸಲ್ಪಟ್ಟಿವೆಯೋ ಅಂಥವನನ್ನು ಪಂಡಿತನೆಂದು ಕರೆಯುತ್ತಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯಜ್ಞಪಾತ್ರೆಯೂ ಬ್ರಹ್ಮ, ಹೋಮದ್ರವ್ಯವೂ ಬ್ರಹ್ಮ, ಅಗ್ನಿಯೂ ಬ್ರಹ್ಮ, ಹೋಮ ಮಾಡುವವನೂ ಬ್ರಹ್ಮನು. ಬ್ರಹ್ಮಕರ್ಮದ ಸ್ಥಿತಿಯಿಂದ ಉಂಟಾಗುವ ಫಲವೂ ಕೂಡ ಬ್ರಹ್ಮವೆಂದೇ ತಿಳಿಯಬೇಕು.
ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಸಮಾನವಾದ ಜೀವಿಯನ್ನು ಪವಿತ್ರಗೊಳಿಸುವ ಮಾರ್ಗ ನಿಸ್ಸಂದೇಹವಾಗಿ ಇನ್ನೊಂದಿಲ್ಲ. ಈ ಜ್ಞಾನ ಸುದೀರ್ಘವಾದ ಕಾಲಕ್ರಮದಲ್ಲಿ ನಿಷ್ಕಾಮ ಕರ್ಮದಿಂದ ಲಭಿಸುವುದು. ತನ್ಮೂಲಕ ಮಾನವ ಆತ್ಮಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವನು. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರತ್ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿ ಗಚ್ಚತಿ. ಶ್ರದ್ಧಾ ಇಂದ್ರಿಯ ನಿಗ್ರಹವುಳ್ಳವನು ಜ್ಞಾನವನ್ನು ಪಡೆಯಲು ಸಮರ್ಥನು. ಅಂಥ ಜ್ಞಾನಿ ಉತ್ಕೃಷ್ಟವಾದ ಮೋಕ್ಷವನ್ನು ಹೊಂದುವನು. ಇದು ಭಗವದ್ಗೀತೆಯಲ್ಲಿಯ ಉಪನಿಷತ್ತು, ಬ್ರಹ್ಮವಿದ್ಯೆ, ಯೋಗಶಾಸ್ತ್ರದ ಸಾರಾಂಶವನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದ ವಿಷಾದ, ಸಾಂಖ್ಯ, ಕರ್ಮ ಮತ್ತು ಜ್ಞಾನಯೋಗಗಳ ಸಮಾಪ್ತಿ.